ಕರ್ತನ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 2ನೇ ಭಾಗಕ್ಕೆ ಬಂದಂತರಾಗಿರ್ತೇವೆ. ವಿಶೇಷವಾದಂಥ ರೀತಿಯಲ್ಲಿ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ ನಾವು ಧ್ಯಾನ ಮಾಡ್ತಾ ಇದ್ದೇವೆ. हम दूसरी भाग में आए हैं, योहान सुवार्ता 15 चैप्टर. पहली भाग में हम जो ध्यान किया था, हम यीशु मसीह में रहना है और यीशु मसीह में रह के हम फल देने वाले से देने वाले में हम रहना है और वो फल देने के वो जगह में है. इसलिए भगवान यीशु मसीह ने हमारे को आशीर्वाद करने वाले हैं. दूसरे भाग में हम एक दूसरे अपना संबंध क्या है, हम संबंध कैसा वो रखते हैं, उसके बारे में यीशु मसीह हमारे साथ बात करने दूसरे सेशन में, फर्स्ट सेशन में वो बात कर रहे थे. तीसरी सेशन में इस दुनिया में अपना संबंध क्या है. 3ನೇ ಸೆಷನ್ ನಾವು ನೋಡುವಂತ ಸಮಯದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 18ರಿಂದ 27ನೇ ವಚನದವರೆಗೂ ನಮಗೂ ಲೋಕಕ್ಕೆ ಇರುವಂತ ಸಂಬಂಧ ಈ ಭಾಗದಲ್ಲಿ ಮಾತನಾಡುವಂತವರಾಗಿದ್ದಾನೆ. ಮೊದಲನೇದಾಗಿ ಆತನಿಗೂ ನಮಗಿರುವಂತ ಒಂದು ಸಂಬಂಧ, ಎರಡನೇದಾಗಿ ನಾವು ಜೊತೆ ವಿಶ್ವಾಸಿಗಳಾಗಿ ನಮ್ಮ ಮಧ್ಯದಲ್ಲಿರುವಂತಹ ಒಂದು ಸಂಬಂಧ ಏನು. ಒಂದು ನೋಡುವಾಗ ಒಂದು ನಮ್ಮ ಸಂಬಂಧ ಪರಲೋಕದ ಕಡೆ, ಎರಡನೇದು ಸಭೆ, ಮೂರನೇದು ಲೋಕ. ಈ 3 ವಿಷಯಗಳಲ್ಲಿ ದೇವರು ನಮ್ಮ ಕೂಡ ಮಾತನಾಡುವಂತವರಾಗಿದ್ದಾರೆ. 18ರಿಂದ 27ನೇ ವಚನದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆಳವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಕೆಲವು ಮಾತುಗಳನ್ನು ತನ್ನ ಶಿಷ್ಯರೊಟ್ಟಿಗೆ ಹಂಚಿಕೊಳ್ಳುವಂತರಾಗಿದ್ದಾನೆ. 3 ಸಂಗತಿಗಳು ಈ 18ರಿಂದ 27ರಲ್ಲಿ 3 ಸಂಗತಿಗಳು ದೇವರು ಮಾತನಾಡ್ತಾರೆ. ಒಂದು ಪ್ರತ್ಯೇಕತೆ, ಒಂದು ವಿರೋಧತ್ವ, ಒಂದು ಸಾಕ್ಷೀಕರಿಸುವಂತ. ಈ 3 ವಿಷಯಗಳನ್ನು ಕರ್ತನಾದಂಥ ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗೆ ಮಾತಾಡ್ತಾರೆ. ಮೊದಲನೇದಾಗಿ ಪ್ರತ್ಯೇಕತೆ, ಸಪರೇಷನ್ ಫ್ರಮ್ ವರ್ಲ್ಡ್. ಎರಡನೇದಾಗಿ ನಾವು ನೋಡುವಂತ ಸಮಯದಲ್ಲಿ ಅಪೋಸಿಷನ್ ಫ್ರಮ್ ದ ವರ್ಲ್ಡ್, ವಿರೋಧತ್ವ, ಲೋಕದಿಂದ ನಮಗಿರುವಂತಹ ವಿರೋಧತ್ವ. ಮೂರನೇದಾಗಿ ಲೋಕದಲ್ಲಿ ಇದ್ದೀರಿ, ಲೋಕದಲ್ಲಿ ನೀವೇನಾಗಿರ್ಬೇಕು, ಸಾಕ್ಷಿಗಳಾಗಿರ್ಬೇಕು. ಇದರ ಕುರಿತು ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗೆ ಮಾತನಾಡುವಂತವರಾಗಿದ್ದಾನೆ. 15ನೇ ಅಧ್ಯಾಯ 19ನೇ ವಚನ, 18-19. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಇದೇ ವಿಷಯದಲ್ಲಿ ಹಳೆ ಒಡಂಬಡಿಕೆ ಏನ್ ಹೇಳುತ್ತೆ ನಾವು ನೋಡ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 20ನೇ ವಚನ, ಡ್ಯೂಟರೋನಮಿ ಚಾಪ್ಟರ್ 4 ವರ್ಸ್ 20. ನಿಮ್ಮನ್ನಾದರೂ ಯೆಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಗುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದರು. ಆ ಸಂಕಲ್ಪವು ಈಗ ನೆರವೇರಿಸಲ್ಲ. ಹಾಗೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನ, 6-7. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಳ್ಳಲು ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. धर्मोपदेश कार्ड आपको मिला है, बुक ऑफ डेटोनॉमी 5th बुक, स्टार्टिंग पुराना निबंध में
वो 5वां पुस्तक है धर्मोपदेश कांड, उसमें चैप्टर 7 वर्स 6 to 8 ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಸಹ ನಾವು ನೋಡುವಾಗ ವಿಶೇಷವಾದಂಥ ರೀತಿಯಲ್ಲಿ ಕರ್ತನಾದಂಥ ಯೇಸು ಅಲ್ಲಿ ತಂದೆಯಾದಂಥ ದೇವರು ಮೋಶೆ ಮೂಲಕವಾಗಿ ಆತನು ನಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮನ್ನು ಪರಿಶುದ್ಧರಾದಂಥ ಜನಾಂಗವಾಗಿ ಆರಿಸಿಕೊಂಡಿದ್ದಾನೆ ಮತ್ತು ಭೂಮಿಯ ಮೇಲೆ ಈ ಭೂಮುಖದಲ್ಲಿ ಆತನು ವಿಶೇಷವಾದಂಥ ರೀತಿಯಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳಿರುವ ಪ್ರಕಾರವಾಗಿ ಒಂದು ವಿಶೇಷವಾದಂತಹ ಪ್ರತ್ಯೇಕದ ಜೀವಿತಕ್ಕೋಸ್ಕರವಾಗಿ ಒಂದು ಕರೆ ದೇವರು ಕೊಟ್ಟಿದ್ದಾನೆ. 19ನೇ ವಚನ, ನೀವು ಲೋಕದವರು ಅಲ್ಲ, ನಿಮ್ಮನ್ನು ಲೋಕದವರಿಂದ ನಾನೇನು ಮಾಡಿದ್ದೇನೆ, ಪ್ರತ್ಯೇಕಿಸಿದ್ದೇನೆ. ವಿಶೇಷವಾದಂತ ರೀತಿಯಲ್ಲಿ ನಿಮ್ಮನ್ನೇನು ಮಾಡಿದ್ದೇನೆ, ಪ್ರತ್ಯೇಕಿಸಿದ್ದೇನೆ. ನೀವು ಲೋಕದವರಲ್ಲ, ಆದ್ರೆ ನಾನು ನಿಮ್ಮನ್ನು ಲೋಕದೊಳಗಿಂದ ತೆಗೆದು ಪ್ರತ್ಯೇಕವಾಗಿ. ಒಂದು, ಈ ಲೋಕದಲ್ಲಿ ಇದೇವೇ ನಿಜ, ಲೋಕದಲ್ಲಿ ಇದ್ದೇವೆ, ಬಟ್ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂತ ಒಂದು ಸ್ಥಿತಿಗೆ ದೇವರು ನಮ್ಮನ್ನು ತಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಬೇಕು. ಲೋಕದಲ್ಲಿ ಇದ್ದೀರಿ ನಿಜ, ಲೋಕದಿಂದ ನಾನು ನಿಮ್ಮನ್ನೇನು ಮಾಡಿದ್ದೇನೆ ಅಂತ ನೋಡುವಾಗ ಪ್ರತ್ಯೇಕಿಸಿದ್ದೇನೆ. ನೀವು ಒಂದು ವಿಶೇಷವಾದಂತ ಜನಾಂಗವಾಗಿ ಜೀವಿಸ್ಲಿಕ್ಕೋಸ್ಕರವಾಗಿ ನಿಮ್ಮನ್ನು ಕರೆದು ನಾನು ಪ್ರತ್ಯೇಕಿಸಿದ್ದೇನೆ. ಸೊ ಈ ಇರುವಂತ ಕಾರಣದಿಂದ ನಾನು ನಿಮ್ಗೆ ವಿಂಗಡಿಸಿ ಇಟ್ಟುಕೊಂಡಿದ್ದೇನೆ. ಈಗ ನೀವು ನಾನು ಯಾವಕ್ಕೋಸ್ಕರ ಪ್ರತ್ಯೇಕಿಸಿದ್ದೇನೋ, ನಾನ್ ನಿಮ್ಮನ್ನು ಕತ್ತಿಡಿದು ಆ ಪ್ರತ್ಯೇಕದ ಜೀವಿತಕ್ಕೆ ತಳ್ಳಲ್ಲ. ಏನ್ ಮಾಡಲ್ಲ? ನಿಮ್ಮನ್ನು ಕತ್ತಿಡಿದು ಈ ಪ್ರತ್ಯೇಕದ ಜೀವಿತದಲ್ಲಿ ಜೀವಿಸಲಿಕ್ಕೆ ತಳ್ಳಲ್ಲ ನಾನು. ಆದ್ರೆ ನಿಮ್ಮನ್ನು ನಾನು ಪ್ರತ್ಯೇಕಿಸಿದ್ದೇನೆ. ಈ ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡು ಜೀವಿಸುವಂಥದ್ದು ನಿಮ್ಮ ಕರ್ತವ್ಯ. ಯಾರ ಕರ್ತವ್ಯ? ನಿಮ್ಮ ಕರ್ತವ್ಯ. ಇದು ನೀವು ಕಾಪಾಡಿಕೊಂಡು ಜೀವಿಸ್ಬೇಕು. ನಿಮ್ಮನ್ನು ನಾನು ಕರೆದಿದ್ದೇನೆ. ಮತ್ತು ಅಲ್ಲಿ ಧರ್ಮೋಪದೇಶ ಕಂಡು ನಾನು ಮಾತಾಡ್ತಾನೆ, ನೀವು ಬಹಳ ಸುಂದರವಾಗಿದ್ರಿ, ಜ್ಞಾನವಾಗಿದ್ದೀರಿ, ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಪ್ರತ್ಯೇಕಿಸ್ತಾ ಇಲ್ಲ. ನಾನು ನಿಮ್ಮನ್ನು ಪ್ರೀತಿ ಮಾಡಿರೋದ್ರಿಂದ ನಾನು ನಿಮ್ಮನ್ನು ಕರೆದಿದ್ದೇನೆ, ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ. ಅದರಿಂದ ನೀವೇನ್ ಮಾಡಬೇಕು? ಒಂದು ಪ್ರತ್ಯೇಕವಾದಂತ ಒಂದು ಜೀವಿತ, ಒಂದು ಜನಾಂಗವಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಮತ್ತು ಅಲ್ಲೊಂದು ಮಾತು ಹೀಗೆ ನೋಡುವಾಗ, ನೀವು ಒಂದ್ ವೇಳೆ ಲೋಕದವರಾಗಿದ್ರೆ ಲೋಕವು ನಿಮ್ಮನ್ನು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿದೆ. ಇವಾಗ ನೀವು ಕರ್ತರಾದಂತ ಯೇಸು ಕ್ರಿಸ್ತನಲ್ಲಿ ಇರೋದ್ರಿಂದ ನೀವು ಲೋಕದವರಲ್ಲ. ಲೋಕಕ್ಕೂ ನಿಮಗೂ ಸಂಬಂಧ ಇಲ್ಲ. ಈಗ ಈ ಲೋಕದಲ್ಲಿ ಇದ್ದೀರಿ, ಆದ್ರೆ ಲೋಕದಲ್ಲಿ ಯಾವ ಕಾರಣದಲ್ಲಿ ಇದ್ದೀರಿ ಅಂತ ಅದನ್ನು ಹೇಳ್ತಾರೆ ದೇವರು. ಯಾವ ಕಾರಣದಲ್ಲಿ ಈ ಲೋಕದಲ್ಲಿ ನೀವು ಇದ್ರೂ ಸಹ ನಿಮ್ಮನ್ನು ಲೋಕದಲ್ಲಿ ಪ್ರತ್ಯೇಕಿಸಿ ಲೋಕದಲ್ಲಿ ಇಟ್ಟಿದ್ದೇನೆ ಅಂದ್ರೆ ಅದಕ್ಕೊಂದು ಕಾರಣ ಉಂಟು. ಆ ಕಾರಣ ಸಹ ದೇವರು ನಮಗೆ ಹೇಳುವಂತವರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಉದಾಹರಣೆ ನಾವು ನೋಡುವಾಗ, ಸಮುದ್ರದ ಮೇಲೆ ಹಡಗು. ಸಮುದ್ರದ ಮೇಲೆ ಹಡಗು ಏನಾಗುತ್ತೆ? ಸಮುದ್ರದ ಮೇಲಿರುತ್ತೆ, ನೀರಲ್ಲಿ ಇರುತ್ತೆ ಹಡಗು, ಹೋಗ್ತಾ ಇರುತ್ತೆ. ಒಂದು ವೇಳೆ ಆ ಸಮುದ್ರದಲ್ಲಿರುವಂತ ನೀರು ಹಡಗಿನಲ್ಲಿ ಬಂದ್ಬಿಟ್ರೆ ಹಡಗೆಲ್ಲಿರುತ್ತೆ? ಆ ಒಂದು ಹಡಗಿಗೆ ಒಂದು ತೂತು ಮಾಡಿಬಿಟ್ರೆ, ಆ ಹಡಗಿಗೆ ಒಂದು ತೂತು ಮಾಡಿದ್ರೆ ಬಹಳ ದೂರ ಪ್ರಯಾಣ ಮಾಡಲ್ಲ ಹಡಗು. ನಿಧಾನವಾಗಾದ್ರೂ ಸಮುದ್ರದಲ್ಲಿರುವಂತ ನೀರೇನಾಗುತ್ತೆ? ಆ ಹಡಗಿನಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ? ಹಡಗು ಮುಳುಗು ಹೋಗುತ್ತೆ. ಇಲ್ಲಿ ಅದೇ ಕರ್ತನಾದಂತ ಯೇಸು ಕ್ರಿಸ್ತ ಹೇಳುವಂಥದ್ದು, ನೀವು ಲೋಕದಲ್ಲಿದ್ದೀರಿ, ಆದ್ರೆ ನೀವು ಲೋಕದವರಲ್ಲ. ನೀವು ಲೋಕದಲ್ಲಿ ಇದ್ರೂ ಸಹ ಲೋಕವು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಲೋಕದಲ್ಲಿ ನೀವು ಜೀವಿಸಬೇಕು.
ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನೋಡುವಂಥ ಸಮಯದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ನಮ್ಮನ್ನು ನಾವು ಕರ್ತನಿಗೆ ನಾವು ಮೊದಲೇ ಕೊರಿಂಥದ ಪತ್ರಿಕೆ 2ನೇ ಕೊರಿಂಥ ಪತ್ರಿಕೆ 2 ಕೊರಿಂಥ 6ನೇ ಅಧ್ಯಾಯ 14-15 ಇದೊಂದು ವಿಷಯ ನಮಗೆ ಹೇಳುವಂಥದ್ದಾಗಿದೆ. ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಯಲ್ಲಿ ಸೇರಿ ಇಜ್ಜೋಡಾಗಬೇಡಿರಿ. ನಿಮ್ಮನ್ನು ನೀವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಲಿ ಇಜ್ಜೋಡಾಗದೇ ಇರುವಂತ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಂಡು ಜೀವಿಸುವಂತರಾಗಿರ್ಬೇಕು. ಯಾಕೆಂಬುದಾಗಿ ಹೇಳುವಂತ ಸಮಯದಲ್ಲಿ ಅವ್ರಿಗೆ ಮಾತಾಡ್ತಾರೆ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಮತ್ತು ಅದರ ರೀತಿ ನೋಡುವಾಗ ಕ್ರಿಸ್ತ ನಂಬಿಕೆ ಇಲ್ಲದವರು ಎಂಬುದಾಗಿ ನೋಡುವಾಗ ಕ್ರಿಸ್ತ ನಂಬಿಕೆ ಇಲ್ಲದವರು ಇಲ್ಲದಂತ ಲೋಕದಲ್ಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ವಿಶೇಷವಾದಂತ ರೀತಿ ನಾವು ಜೀವಿಸಬೇಕು. ದಟ್ ಈಸ್ ಕಾಲ್ಡ್ ಸಪರೇಷನ್. ಇದು ಸಹ ನೋಡುವಾಗ ಒಂದು ಪ್ರತ್ಯೇಕವಾದಂತಹ ಜೀವಿತ. ಮತ್ತು ಲೋಕವನ್ನಾಗ್ಲಿ, ಲೋಕದ ಸಂಗತಿಗಳನ್ನಾಗ್ಲಿ, ಲೋಕದವರನ್ನಾಗ್ಲಿ ನೀವು ಪ್ರೀತಿಸಬಾರದು. ಒಂದು ವೇಳೆ ಇದನ್ನು ನಾವು ಮಾಡುವಂತ ಸಮಯದಲ್ಲಿ ನಾವು ದೇವರ ಕೋಪಕ್ಕೆ ಗುರಿಯಾಗ್ತೇವೆ. 1ನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 1 John chapter 2 2ನೇ ಅಧ್ಯಾಯ 14-15 ವಚನ 15-17. ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಒಂದು ನಿಮಿಷ. ಲೋಕವನ್ನಾಗಲಿ ಲೋಕದವರ ಸಂಗತಿಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದ್ರೂ ಹಾಗೆ ಮಾಡುವುದಾದ್ರೆ ತಂದೆಯ ಮೇಲಣ ಪ್ರೀತಿಯನ್ನು ಕಳೆದುಕೊಳ್ಳುವಂತನಾಗಿರ್ತಾನೆ. ಕರ್ತನಾದಂತ ಯೇಸು ಕ್ರಿಸ್ತನು ನಮಗೂ ಲೋಕಕ್ಕಿರುವಂತಹ ಸಂಬಂಧದ ಕುರಿತಾಗಿ ಮಾತನಾಡುವಂತ ಸಮಯದಲ್ಲಿ ನಾವು ಮಾಡುವಂತ ಈ ಒಂದು ತಪ್ಪಿನ ನಿಮಿತ್ತವಾಗಿ ಲೋಕವನ್ನಾಗ್ಲಿ, ಲೋಕದ ಸಂಗತಿಗಳನ್ನಾಗ್ಲಿ, ಲೋಕದ ಈ ಒಂದು ವಿಷಯಗಳನ್ನಾಗ್ಲಿ, ಮತ್ತು ನಾವು ನೋಡುವಾಗ ನಮ್ಮ ಕ್ರಿಸ್ತ ನಂಬಿಕೆ ಇಲ್ಲದ ಇಜ್ಜೋಡಾಗುವಂತ ಸಂಗತಿಗಳನ್ನಾಗ್ಲಿ ನಾವು ಇದರ ನಿಮಿತ್ತವಾಗಿ ಯಾರ ಪ್ರೀತಿಯನ್ನು ಕಳ್ಕೊಳ್ತೇವೆ? ತಂದೆ ಆದಂತ ದೇವರ ಪ್ರೀತಿಯನ್ನು ಕಳ್ಕೊಳ್ತೇವೆ. ಇದು ಬಹಳ ನಾವು ಒಂದು ದೇವರ ಪ್ರೀತಿಯನ್ನು ಕಳ್ಕೊಳ್ತೇವೆ ಎಂಬುದಾಗಿ ನಾವು ಆತನು ಹೇಳುವಂತ ಮಾತು ನೋಡುವಾಗ ಅದು ಬಹಳ ದುಃಖಕರವಾದಂತ. ಯಾವಾಗ ನಾವು ದೇವರ ಪ್ರೀತಿಯನ್ನು ಕಳ್ಕೊಳ್ತೇವೆ ಎಂಬುದಾಗಿ ನೋಡುವಾಗ ಅದು ನಾವು ದೇವರಿಂದ ಕೈ ಬಿಡಲ್ಪಟ್ಟವರಾಗ್ತೇವೆ. ಯಾವ ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ತನ್ನಲ್ಲಿ ನೆಲೆಯಾಗಿರ್ಬೇಕೆಂಬುದಾಗಿ ಕರೆದನೋ ಆ ದೇವರು ನಮ್ಮಿಂದ ಬಯಸುವಂತ ನೋಡುವಾಗ ಈ ವಿಷಯಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಿ ಮತ್ತು ಬಹಳ ಎಚ್ಚರಿಕೆ ಆಗಿರಿ. ಮತ್ತು 17ನೇ ವಚನದಲ್ಲಿ ನಾವು ನೋಡುವಾಗ 1ನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ದಯಮಾಡಿ ಓದಿ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವುದು. ಲೋಕವು ಮತ್ತು ಅದರ ಆಶೆಗಳು ಗತಿಸು ಹೋಗುವಂತದ್ದಾಗಿದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಎಂದೆಂದಿಗೂ ಇರುವುದು. ನಾವು ಫಸ್ಟ್ ಸೆಷನ್ ಅಲ್ಲಿ ನಾವು ನೋಡ್ತಾ ಬಂದೆವು. ಈ 3 ಸಂಬಂಧ ಇದೆಯಲ್ಲ, ಇಂಟರ್ ರಿಲೇಟೆಡ್ 3 ಸಂಬಂಧಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿರುವಂತ.
ನಾವು ಮೊದಲನೇ ಸಂಬಂಧದಲ್ಲಿ ಏನ್ ನೋಡಿದ್ವು, ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಯಾಗಿರ್ಬೇಕು, ಆತನ ವಾಕ್ಯವು ನಮ್ಮಲ್ಲಿ ನೆಲೆಯಾಗಿರ್ಬೇಕು. ನಾವು ಆತನಲ್ಲಿ ನೆಲೆಯಾಗಿದ್ದುಕೊಂಡು ಜೀವಿಸುವಂತ ಸಮಯದಲ್ಲಿ, ಆತನನ್ನು ಆಧಾರ ಮಾಡಿಕೊಂಡು ಜೀವಿಸುವಂತ ಸಮಯದಲ್ಲಿ ನಾವು ವಿಶೇಷವಾದಂತ ರೀತಿಯಲ್ಲಿ ಲೋಕವನ್ನಾಗಲಿ, ಲೋಕದ ಸಂಗತಿಗಳನ್ನಾಗಲಿ, ಲೋಕದ ವಿಷಯಗಳನ್ನಾಗಲಿ ಮತ್ತು ಲೋಕದ ರೀತಿಯಲ್ಲಿ ಲೋಕದಲ್ಲಿ ಯಾವ ರೀತಿಯ ಸಂಬಂಧಗಳನ್ನು ಬೆಳೆಸ್ತೇವೆ, ಇದೆಲ್ಲ ವಿಷಯದಲ್ಲಿ ನಾವು ಜಾಗರೂಕರಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ. ಯಾವಾಗ ನಾವು ದೇವರ ವಾಕ್ಯ ನಮ್ಮಲ್ಲಿ ನೆಲೆಯಾಗ್ಲಿಕ್ಕೆ ಅವಕಾಶ ಕೊಡೋದಿಲ್ವೋ, ಯಾವಾಗ ದೇವರಲ್ಲಿ ನೆಲೆಯಾಗ್ಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿ ಕೊಡೋದಿಲ್ಲವೋ, ನಮ್ಗೆ ಸಭೆ ಲೋಕ ಈ ಎರಡರ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಮರ್ತೋಗುತ್ತೆ. ಕ್ರಿಸ್ತಿಯ ಜೀವಿತ ಮತ್ತು ಲೌಕಿಕದ ಜೀವಿತ, ಅದರ ಮಧ್ಯೆ ಇರತಕ್ಕಂತ ಒಂದು ವಿಶೇಷವಾದಂತ ಆ ಒಂದು ಗೋಡೆ ಇದೆ. ಯಾವಾಗ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಬಲವಾಗಿರೋದಿಲ್ಲವೋ, ಕ್ರಿಸ್ತನನ್ನು ಆಧಾರ ಮಾಡಿಕೊಂಡು ನಾವು ಜೀವಿಸುವುದಿಲ್ಲವೋ, ನಾವು ಈ ವಿಷಯದಲ್ಲಿ ಲೋಕದಲ್ಲಿರುವಂತಹ ನಾವು ಇಟ್ಕೊಳ್ಬೇಕಾದಂತಹ ಸಂಬಂಧದಲ್ಲಿ ದೇವರನ್ನು ದುಃಖಪಡಿಸುವಂತವರಾಗಿರ್ತೇವೆ. ನೀವು ಲೋಕವನ್ನಾಗಲಿ ಲೋಕದ ಸಂಗತಿಗಳನ್ನಾಗಲಿ ನೀವೇನ್ ಮಾಡಬೇಡ್ರಿ ಅಂತ ಹೇಳ್ತಾ ನೋಡುವಾಗ ಅದನ್ನು ಪ್ರೀತಿಸಬೇಕು. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ದೇವರು ನಮ್ಮಿಂದ ಬಯಸುವಂಥದ್ದು ಈ ಪ್ರತ್ಯೇಕತೆಯನ್ನು ಬಯಸ್ತಾರೆ. ಒಂದ್ ವೇಳೆ ನಾವು ಲೋಕವನ್ನು ಪ್ರೀತಿಸಬಹುದು, ಲೋಕದಲ್ಲಿರುವಂತಹ ಜನರನ್ನು ಪ್ರೀತಿಸಬಹುದು, ಮತ್ತು ಒಂದ್ ವೇಳೆ ನಾವು ನಮ್ಮ ಜೀವಿತಗಳಲ್ಲಿ ನಾವು ಲೋಕದಲ್ಲಿರುವಂತ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿದ್ದು ಲೋಕದಲ್ಲಿರುವಂತ ಸಂಬಂಧಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬಹುದು. ಸೊ ಇಂಥ ಒಂದು ಪರಿಸ್ಥಿತಿಗಳು, ಇಂಥ ಶೋಧನೆಗಳು ಅನೇಕ ಸಾರಿ ನಮ್ಮ ಮುಂದೆ ಸೈತಾನನು ತರುವಂತ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಲೋಕವನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಸಮಯದಲ್ಲಿ ಇದರಲ್ಲಿ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಿ ನಾವು ಅದನ್ನು ಜಾಗರೂಕರಾಗಿ ಅದರಲ್ಲಿ ಜೀವಿಸದೆ ಹೋದರೆ ಲೋಕದ ವಿಷಯದಲ್ಲಿ ಪ್ರತ್ಯೇಕತೆಯಲ್ಲಿ ನಾವು ಸಮುದ್ರದಲ್ಲಿ ಹಡಗು ಹೊಡೆದಂತ ಜೀವಿತಕ್ಕೆ ನಾವು ಗುರಿಯಾಗ್ತೇವೆ. 1845 ಟೈಟಾನಿಕ್ ಶಿಪ್, ಬಹಳ ದೊಡ್ಡ ಹಡಗು, ತುಂಬಾ ದೊಡ್ಡ ಹಡಗು ಟೈಟಾನಿಕ್ ಶಿಪ್, ಗೊತ್ತು ನಿಮ್ಗೆ ಎಲ್ಲರೂ. ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಬಹಳ ವಿಶೇಷವಾಗಿ ಪ್ರಯಾಣ ಮಾಡ್ತಾ ಇರುತ್ತೆ. ಒಳಗಡೆ ಇರುವಂತವರು ಬಹಳ ಸಂತೋಷವಾಗಿ ನಕ್ಕೊಂಡು ಹಾಡ್ಕೊಂಡು ಅವರು ಖುಷಿಯಾಗಿ ಬಹಳ ಸಂತೋಷವಾಗಿರ್ತಾರೆ. ಆ ಕತ್ತಲಲ್ಲಿ ಅವರು ಮಾಡಿದಂತ ಮಿಸ್ಟೇಕ್ ನೋಡುವಾಗ ಹೋಗಿ ಒಂದು ಐಸ್ ಗಡ್ಡೆಗೆ ಆ ದೋಣಿ ಹಡಗು, ದೊಡ್ಡ ಹಡಗು ಒಡೆಯುತ್ತಷ್ಟೆ. ಒಡೆದ ಮೇಲೆ ಅದರಲ್ಲಿ ಸಮುದ್ರದಲ್ಲಿರುವಂತ ನೀರು ಆ ದೋಣಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆದಂತ ಸಮಯದಲ್ಲಿ ಆ ಹಡಗು ಆ ಬರ್ತಾ ಇರೋ ನೀರು ತಡಿಲಿಕ್ಕಾಗದೇ ಇರೋ ಕಾರಣದಿಂದ ಆ ಹಡಗೇನಾಗುತ್ತೆ ಮುಳುಗಲಿಕ್ಕೆ ಪ್ರಾರಂಭ. ಎಷ್ಟೋ ಜನರು ನಷ್ಟಕ್ಕೆ ಗುರಿಯಾಗುವಂತರಾಗಿದ್ದಾರೆ. ಮೆನಿ ಪೀಪಲ್ ಸಫರ್. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಈ ಸಂಬಂಧ ಅಂತ ನಾವು ನೋಡುವಾಗ ಇಲ್ಲಿ ನಮಗೂ ಲೋಕಕ್ಕಿರುವಂತ ಸಂಬಂಧ ಏನೆಂಬುದಾಗಿ ನೋಡುವಂತ ಸಮಯದಲ್ಲಿ ಈ ಒಂದು ವಿಶೇಷವಾದಂತ ರೀತಿಯಲ್ಲಿ ನೀವು ಲೋಕವನ್ನಾಗಲಿ ಲೋಕದ ಸಂಗತಿಗಳನ್ನಾಗಲಿ ಪ್ರೀತಿಸಬೇಡಿ. ಒಂದು ವೇಳೆ ನಾವು ಇದಕ್ಕೆ ನಮ್ಮನ್ನು ನಾವು ಒಪ್ಪಿಸಿ ಕೊಡುವುದಾದ್ರೆ ಈ ಲೋಕದಲ್ಲಿ ನಾವು ವಿಶೇಷವಾದಂಥ ಸಂಬಂಧದಲ್ಲಿ ಇರಬೇಕೆಂಬುದಾಗಿ ಆಸೆ ಪಡುವುದಾದ್ರೆ, ಲೋಕದ ಸಂಗತಿಗಳನ್ನು ಆರಿಸಿಕೊಳ್ಳುವುದಾದ್ರೆ, ಲೋಕದ ಜನರು ಯಾವ ರೀತಿ ಜೀವಿಸ್ತಾರೋ ಅದೇ ರೀತಿ ನಾನೂ ಜೀವಿಸಬೇಕೆಂಬುದಾಗಿ ಮನಸ್ಸು ಮಾಡುವುದಾದ್ರೆ ಅದು ನಾನು ಮಾತ್ರ ನಷ್ಟ ಹೊಂದಲ್ಲ, ನನ್ನ ಸುತ್ತಲೂ ಏನ್ ಜನರು ಇಟ್ಟಿರ್ತಾರಲ್ಲ ದೇವರು, ಆ ಸರ್ಕಲ್ ಕೂಡ ನಷ್ಟ ಹೊಂದಲ್ಲ. ಅರ್ಥ ಆಗ್ತಾ ಇದೆಯಲ್ಲ?
ಈ ಲೋಕದ ಸಂಬಳಿ ಯಾವ ರೀತಿ ನೀವು ಸಂಬಂಧ ಇಟ್ಕೊಬೇಕೆಂಬುದಾಗಿ ನೋಡುವಾಗ ಈ ಒಂದು ಸಂಬಂಧದಲ್ಲಿ ನಾನು ಒಂದ್ ವೇಳೆ ಬಿದ್ದು ಹೋದ್ರೆ ಇದು ನಾನು ಮಾತ್ರ ನಷ್ಟ ಹೊಂದಲ್ಲ, ನನಗೆ ಸಂಬಂಧಪಟ್ಟಂತ ಇರುವಂತ ಸುತ್ತ ಜನರಿದ್ದಾರಲ್ಲ ಏನಾಗ್ತಾರೆ, ಅವರು ನಷ್ಟ. ಅದಕ್ಕೆ ಇದು ಬಹಳ ಜಾಗರೂಕರಾಗಿ ದೇವರು ಹೇಳುವಂತ ಮಾತು ನೋಡುವಾಗ ವಿಶೇಷವಾದಂತ ರೀತಿಯಲ್ಲಿ 19ನೇ ವಚನದಲ್ಲಿ ನೀವು ಲೋಕದವರು, ನಿಮ್ಮನ್ನು ನಾನು ಲೋಕದಿಂದ ಸಂಪೂರ್ಣವಾದಂತ ರೀತಿಯಲ್ಲಿ ಪ್ರತ್ಯೇಕಿಸಿದ್ದೇನೆ. ಆ ಪ್ರತ್ಯೇಕವಾದಂತ ಜೀವಿತವನ್ನು ನೀವು ಈ ಲೋಕದಲ್ಲಿ ಜೀವಿಸಬೇಕು. ನಿಮ್ಮಿಂದ ನಾನು ಬಯಸುವಂತದ್ದಿಷ್ಟೇ, ನೀವು ಈ ಲೋಕದಲ್ಲಿ ನಿಮಗೆ ಹಾಗೆ ಮಾಡುವಂತರಾಗಿರ್ತಾರೆ. ನಮ್ಗೆ ಲೋಕದಲ್ಲಿ ಹಾಗೆ ಮಾಡುವಂತವ್ರು ಇರ್ಬೇಕು. ನಮ್ಗೆ ಒಂದ್ ವೇಳೆ ಅವರು ನಮ್ಗೆ ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ಲೋಕದವರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ ಅಂದ್ರೆ ನಮ್ಮಲ್ಲೇನೋ ತಪ್ಪಿದೆ. ಯಾರಲ್ಲಿ ತಪ್ಪಿದೆ? ನಮ್ಮಲ್ಲಿ ತಪ್ಪಿದೆ. ಯಾಕೆ ಅಂದ್ರೆ ನಮ್ಮಲ್ಲಿ ಅವರಲ್ಲಿ ಅವ್ರಿಗೆ ಇಷ್ಟಪಡುವಂತದ್ದು ಇವತ್ತು ನಮ್ಮಲ್ಲಿ ಇದೆ ಅಂತ ಅರ್ಥ. ಅವ್ರು ಪ್ರೀತಿ ಮಾಡ್ತಾ ಇದ್ದಾರಂದ್ರೆ ಅವ್ರು ಇಷ್ಟಪಡುವಂಥದ್ದು ನಮ್ಮಲ್ಲಿ ಇದೆ, ಅದಕ್ಕೆ ಅವರು ಪ್ರೀತಿ ಮಾಡ್ತಾರೆ. ಲೋಕವು ನಿಮ್ಮನ್ನು ಹಾಗೆ ನನ್ನನ್ನು ಹಾಗೆ ಮಾಡಿದಂತ ರೀತಿಯಲ್ಲಿ ಲೋಕವೂ ಸಹ ನಿಮ್ಮನ್ನು ಹಾಗೆ ಮಾಡುವಂತ. ಇದು ಈ ಪ್ರತ್ಯೇಕವಾದಂತ ಜೀವಿತವನ್ನು ನಾವು ಜೀವಿಸುವಂತ ನಮ್ಮ ನಡವಳಿಕೆ ವಿಷಯದಲ್ಲಿ ಲೋಕದಲ್ಲಿ ಯಾವ ರೀತಿ ಇದೆ, ನಮ್ಮ ಮಾರ್ಗಗಳು ಯಾವ ರೀತಿ ನಾವು ಆರಿಸಿಕೊಳ್ತೇವೆ, ನಾವು ಲೋಕದಲ್ಲಿ ನಮ್ಮ ಸ್ನೇಹಿತರು ಏನಾಗಿದ್ದಾರೆ, ಲೋಕದಲ್ಲಿ ನಾವು ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ತೇವೆ, ಇದರ ವಿಷಯದಲ್ಲಿ ನಾವು ಬಹಳವಾದಂತಹ ಜಾಗರೂಕರಾಗಿ ನಾವು ಜೀವಿಸ್ತೇವೆ. ಅದೇ 19ನೇ ವಚನದಲ್ಲಿ ನಮ್ಮ ಆತನ ಹೇಳುವಂತ ಮಾತು ನೋಡುವಾಗ, ನಿಮ್ಗೆ ಲೋಕದಲ್ಲಿ ವಿರೋಧತ್ವ ಇದೆ. ಲೋಕದಲ್ಲಿ ಏನ್ ಮಾಡ್ತಾರೆ ಜನರು? ನಿಮ್ಮನ್ನು ವಿರೋಧಿಸುವಂತವರಾಗಿರ್ತಾರೆ. ಯಾವಾಗ ನೀವು ಕರ್ತನಿಗೋಸ್ಕರವಾಗಿ ಜೀವಿಸ್ತೀರಿ, ಕರ್ತನನ್ನೇ ಆಧಾರ ಮಾಡಿಕೊಂಡು ಜೀವಿಸ್ತೀರಿ, ಕರ್ತನ ವಾಕ್ಯವನ್ನು ಆಧಾರ ಮಾಡಿಕೊಂಡು ಜೀವಿಸ್ತೀರಿ, ಆತನಲ್ಲಿ ನೆಲೆಯಾಗಿ ನೀವು ಜೀವಿಸ್ತೀರಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತೀರಿ, ಆಗ ನೋಡುವಂತ ಸಮಯದಲ್ಲಿ ನೀವು ಲೋಕದವರಲ್ಲ, ಆದ್ರೆ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸುವಂತರಾಗಿರ್ತೀರಿ. ಆಗ ಲೋಕವು ಹಾಗೆ ಮಾಡುವಂತರಾಗಿ. ಇದರ ಜೊತೆಲಿ ನಾನು ನಿಮ್ಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವು ಲೋಕದಲ್ಲಿ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೇಕೆಂಬುದಾಗಿ ಕೊರಿಂಥ ಪತ್ರಿಕೆಯಲ್ಲಿ 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ಅನೇಕ ಸಾರಿ ನಾವು ಸಂಬಂಧದ ವಿಷಯದಲ್ಲಿ ನಾವು ಸೋತು ಹೋಗುವಂತವಾಗಿರ್ತೇವೆ. ಇವು ಅನೇಕ ಯವನಸ್ಥಿರಿ ಸಂಬಂಧಗಳ ವಿಷಯದಲ್ಲಿ ನಾವೇನಾಗ್ತೇವೆ? ಸೋತು ಹೋಗ್ತೇವೆ. ಅಲ್ಲಿ ನಾವು ಕಾಂಪ್ರಮೈಸ್, ನಾವು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂತರಾಗಿರ್ತೇವೆ. ಯಾವಾಗ ನಾವು ಆ ಒಂದು ದೊಡ್ಡ ತಪ್ಪು ನಾವು ಮಾಡ್ತೇವೋ ನಾವು ದೇವರ ಪ್ರೀತಿಯನ್ನು ನಾವು ಕಳೆದುಕೊಳ್ಳುವಂತರಾಗಿರ್ತೇವೆ. ಈ ಲೂಸ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ಏನ್ ಮಾಡ್ತೇವೆ? ನಾವು ಕಳೆದುಕೊಳ್ಳುವಂತ. ಮತ್ತು ದೇವರ ಪ್ರೀತಿಯನ್ನು ನಾವು ಕಳೆದುಕೊಳ್ಳುವಂತ ಅದಕ್ಕಿಂತ ದೊಡ್ಡದು ಬೇರೆ ಏನು? ಆತನು ನಮಗೆ 15ನೇ ವಚನದ ಪ್ರಾರಂಭದಿಂದ ಆತನು ಹೇಳುತ್ತಾ ಬಂದಂತ ನೋಡುವಾಗ, ನೀವು ನನ್ನಲ್ಲಿ ಇಟ್ಕೊಂಡು ಇರುವಂತ ಸಮಯದಲ್ಲಿ ನೀವು ಏನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ನಾವು 3ನೇ ಸಂಬಂಧದಲ್ಲಿ ಬರುವಂತ ಸಮಯದಲ್ಲಿ ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ನಮ್ಮ ಕಾರ್ಯಗಳ ನಿಮಿತ್ತವಾಗಿ, ನಮ್ಮ ಆಸೆಗಳ ನಿಮಿತ್ತವಾಗಿ, ನಾವು ನಮ್ಮ ಒಂದು ಸ್ವಾರ್ಥತೆಗಳ ನಿಮಿತ್ತವಾಗಿ ನಾವು ಲೋಕದ ರೀತಿಯ ಜೀವಿತ, ಲೋಕ ರೀತಿಯ ನಡವಳಿಕೆಗಳು, ಲೋಕ ರೀತಿಯ ಸಂಬಂಧಗಳು, ಲೋಕ ರೀತಿಯ ದಾಂಪತ್ಯ ಜೀವಿತಗಳು, ಇವುಗಳನ್ನು ನಾವು ಒಂದು ವೇಳೆ ಆರಿಸಿಕೊಳ್ಳುವುದಾದರೆ ನಾವು ನೋಡುವಾಗ 1 ಯೋಹಾನ 2:15 ನಾವು ನೋಡಿದ ಪ್ರಕಾರವಾಗಿ ದೇವರ ಪ್ರೀತಿಯನ್ನು ನಾವೇನು ಮಾಡ್ತೇವೆ?
ಇದು ಬಹಳ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಾಗಿರಬೇಕು. ಮತ್ತು ವಿಶೇಷವಾದಂಥ ರೀತಿಯಲ್ಲಿ ಈ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ನಮಗೂ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಇರುವಂತಹ ಸಂಬಂಧಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗಲಿ, ಒಂದು ವೇಳೆ ಒಂದು ಕಳಂಕವಾಗಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡದೆ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಮಾಡಿ. ಈ ಲೋಕದಲ್ಲಿ ನಾವು ಇಟ್ಟುಕೊಳ್ಳುವಂತ ಸಂಬಂಧ ಇದು ನಾವು ಕ್ರಿಸ್ತನಲ್ಲಿ ಯಾವ ರೀತಿಯ ಸಂಬಂಧ ಇಟ್ಕೊಂಡಿದ್ದೇವೆ ಎಂಬುದಾಗಿ ಒಂದು ಕನ್ನಡಿ ಆಗಿರುವಂತದ್ದಾಗಿದೆ. ಏನಾಗಿದೆ? ಅಲ್ಲಿ ಜಾರಿದ್ರೆ ಅಲ್ಲಿ ತಿಂತೇವೆ, ಅಲ್ಲಿ ಜಾರಿದ್ರೆ ಅಲ್ಲಿ ನಷ್ಟ ಹೊಂದ್ತೇವೆ ನಾವು. ಸೊ ಆ ಕಾರಣದಿಂದ ನೋಡುವಂತ ಸಮಯದಲ್ಲಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರು ಲೋಕದಲ್ಲಿ ಯಾವ ರೀತಿಯಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ಆತನು ವಿಶೇಷವಾದಂಥ ರೀತಿಯಲ್ಲಿ ಮಾತನಾಡಿ 21ನೇ ವಚನ ದಯಮಾಡಿ ಯೋಹಾನ್ ಸುವಾರ್ತೆ 15:21. ಆದರೆ ಅವರು ನನ್ನನ್ನು ಕಳಿಸಿಕೊಟ್ಟಾತನನ್ನು ತಿಳಿಯದವರಾದುದರಿಂದ ಇದನ್ನೆಲ್ಲ ನನ್ನ ಹೆಸರಿನ ನಿಮಿತ್ತ ನಿಮಗೆ ಮಾಡುವರು. ಹಾಗೆ ಮುಂದೆ, ನಾನು ಬಂದು ಅವರ ಕೂಡ ಮಾತಾಡದಿದ್ದರೆ ಅವರಿಗೆ ಪಾಪವು ಇರುತ್ತಿದ್ದಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ. ಆ ಕಾರಣದಿಂದ ನೋಡುವಾಗ ಇವರು ನಾವು ನೋಡುವಂತ ಸಮಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಆತನ ಇಷ್ಟೆಲ್ಲ ಕಾರ್ಯ ಮಾಡಿರೋ ಕಾರಣದಿಂದ ಅವರು ವಿಶೇಷವಾದಂತ ರೀತಿಯಲ್ಲಿ ಹಾಗೆ ಮಾಡ್ತಾರೆ. ಆತನ ಮೇಲೆ ನಂಬಿಕೆ ಇಟ್ಟಂತವರು ಸಹ ಹಾಗೆ ಮಾಡುವಂತರಾಗಿರ್ತಾರೆ. ಮತ್ತು ನಮ್ಮ ಜೀವಿತದಲ್ಲಿ ಹೀಗೇ ನಡೀತಿದೆ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಸ್ಪಷ್ಟವಾದಂತ ರೀತಿಯಲ್ಲಿ ತಿಳಿಸುವಂತವರಾಗಿರ್ತಾರೆ. ಹೀಗೆ ನಿಮ್ಮ ಜೀವಿತಗಳಲ್ಲಿ ನಡೆಯುವಂತದ್ದಾಗಿದೆ. ಮತ್ತು ಆ ರೀತಿಯಲ್ಲಿ ಇರುವಂತಹ ಸಮಯದಲ್ಲಿ ಆದ್ರೆ ಆತನು ನಮ್ಮಿಂದ ಬಯಸುವಂತದ್ದು ಏನೆಂಬುದಾಗಿ ನೋಡುವಾಗ, ನಿಮ್ಮನ್ನು ನಾನು ಲೋಕದಲ್ಲಿ ಇಟ್ಟಿದ್ದೇನೆ, ಲೋಕದಿಂದ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ಲೋಕದಿಂದ ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ. ಆ ಕಾರಣದಿಂದ ನೀವು ಮಾಡಬೇಕಾದಂತ ಕಾರ್ಯ ಏನೆಂಬುದಾಗಿ ನೋಡುವಾಗ ಲೋಕದಲ್ಲಿ ನೀವೇನಾಗಿರ್ಬೇಕು? ಸಾಕ್ಷಿಗಳಾಗಿರ್ಬೇಕು. ಇದು ಒಂದ್ ವೇಳೆ ನಾವು ಮಾಡ್ಲಿಕ್ಕೆ ಇದನ್ನು ಮಾಡುವಂತದ್ರಲ್ಲಿ ನಾವು ಸೋಲುವುದಾದ್ರೆ, ದೇವರಿಗೋಸ್ಕರವಾಗಿ ನಾವು ಕರೆಯಲ್ಪಟ್ಟಂತರಾಗಿ ಆತನಿಗೆ ಸಾಕ್ಷಿಗಳಾಗಿ ಇರುವಂತದ್ರಲ್ಲಿ ನಾವು ಸೋಲುವುದಾದ್ರೆ ನಾವು ದೇವರ ಕೋಪಕ್ಕೆ ಗುರಿಯಾಗ್ತೇವೆ. ಇವತ್ತು ಈ ಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ಇವತ್ತು ಈ ಒಂದು ಕೊನೆ ಕಾಲಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿರುವಂತಹ ಸಂಬಂಧದಲ್ಲಿ ಜಾರಿ ಬೀಳುವಂತದ್ದು ಬಹಳ ಸುಲಭ. ಬಹಳ ವೇಗವಾಗಿ ಇದರಲ್ಲಿ ನಾವು ಜಾರಿ ಬೀಳಲಿಕ್ಕೆ ಅವಕಾಶಗಳು ಇವತ್ತು ಬಹಳ ಇದೆ. ಯೌವನಸ್ಥರಿಗೆ ಇರ್ತಕ್ಕಂಥ ಅವಕಾಶಗಳು ಬೇರೆ ಇರುತ್ತೆ, ದೊಡ್ಡವರಿಗೆ ಬೇರೆ ಇರ್ಬೋದು. ಒಂದೊಂದು ವಯಸ್ಸಿನಲ್ಲಿ ಇರುವಂತವ್ರಿಗೆ ಅವ್ರದೇ ಆದಂತ ರೀತಿಯಲ್ಲಿ ಲೋಕದಲ್ಲಿ ಜಾರಲಿಕ್ಕೆ, ಲೋಕದಲ್ಲಿ ಈ ರೀತಿಯಲ್ಲಿ ಆ ಒಂದು ಒಪ್ಪಂದದ ಜೀವಿತವನ್ನು ಜೀವಿಸಲಿಕ್ಕೆ ಅವಕಾಶ ಬಹಳ ಇದೆ. ಆದರೆ ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸುವಂತ ಸಮಯದಲ್ಲಿ ಇದರಲ್ಲಿ ನಾವು ಸೋಲಿಲಿಕ್ಕೆ ಅವಕಾಶ ಆಗುವುದಿಲ್ಲ. ಇವತ್ತು ಈ ವಿಷಯದಲ್ಲಿ ದೇವರು ನಮ್ಮಿಂದ ಬಯಸುವಂತದ್ದು, ಮಗನೇ ಮಗಳೇ, ಲೋಕದಲ್ಲಿ ನಿನ್ನ ಸಂಬಂಧ ಯಾವ ರೀತಿ? ನೀನು ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟವಳಾಗಿ ಜೀವಿಸ್ತಾ ಇದ್ದೀಯೋ, ಇಲ್ಲವಾದ್ರೆ ಲೋಕದಲ್ಲಿ ಇರುವವರ ಹಾಗೆ ನಾನೂ ಸಹ ಒಬ್ಬಳು ಎಂಬುದಾಗಿ ನಾವು ಜೀವಿಸ್ತಾ ಇದ್ದೇವೆ. ಲೋಕದವರ ಜೊತೆಯಲ್ಲಿ ನಾನೂ ಸಹ ಒಬ್ಬಳು ಎಂಬುದಾಗಿ ನಾವು ಜೀವಿಸ್ತೇವೆ. ಇವತ್ತು ನಾವು ಕ್ರಿಸ್ತಿಯ ಜೀವಿತದಲ್ಲಿ ಇರುವಂತಹ ಸಮಯದಲ್ಲಿ ನಾವು ನಮ್ಮ ಭವಿಷ್ಯತ್ ಕುರಿತಾದಂತಹ ವಿಷಯದಲ್ಲಿ ನಾವು ನಮ್ಮ ಒಂದು ಕೆಲವು ಸಾರಿ ನೋಡುವಂತ ಸಮಯದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಲಿ ಜೋಡ ಆಗಬೇಡಿ ಎಂಬುದಾಗಿ ಹೇಳಿರುವ ಮಾತು
ಅದರಿಂದ ಉಂಟಾಗುವಂಥ ಪರಿಣಾಮಗಳು, ಅದರಿಂದ ಉಂಟಾಗುವಂಥ ನಷ್ಟಗಳು ಬಹಳ ಅಗಾಧವಾದಂಥದ್ದು, ಬಹಳ ದೊಡ್ಡದಾದಂಥದ್ದು ಇರೋದ್ರಿಂದ ಒಂದು ಸಮಯದಲ್ಲಿ ಅನೇಕ ಸಾರಿ ಈ ವಿಷಯಗಳಲ್ಲಿ ಸಹ ನಾವು ಸೋತು ಹೋಗುವಂಥದ್ದಾಗಿದೆ. ಇಲ್ಲಿ ದೇವರು ಹೇಳುವಂಥ ಮಾತನಾಡುವಾಗ, ಈ ವಿಷಯದಲ್ಲಿ ನೀವು ನನ್ನ ಸಾಕ್ಷಿಗಳಾಗಿ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಂತ ಒಂದು ಜನಾಂಗವಾಗಿ. ಕಷ್ಟ ಇದೆ ನಿಜ, ಹೋರಾಟ ಇದೆ ನಿಜ, ಹಗೆತನ ಇದೆ ನಿಜ, ವಿರೋಧತ್ವ ಇದೆ ನಿಜ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಈ ಒಂದು ಪ್ರತ್ಯೇಕವಾದಂಥ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. ಇದನ್ನು ಮಾಡದೆ ಹೋಗುವಂಥ ಸಮಯದಲ್ಲಿ ನಾವು ದೊಡ್ಡ ನಷ್ಟಕ್ಕೆ ಗುರಿಯಾಗ್ತೇವೆ, ದೊಡ್ಡ ನಷ್ಟಕ್ಕೆ. ಮತ್ತಾಯ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 19 ವರ್ಸ್ 29. ನನ್ನ ಹೆಸರಿನ ನಿಮಿತ್ತ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲರಿಗೂ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ನನ್ನ ಹೆಸರಿನ ನಿಮಿತ್ತವಾಗಿ ಈ ಸಂಗತಿಗಳನ್ನು ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿರನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಮತ್ತು ಭೂಮಿಯನ್ನಾಗಲಿ ನನ್ನ ಹೆಸರಿನ ನಿಮಿತ್ತವಾಗಿ ನೀವಿದನ್ನು ತ್ಯಾಗ ಮಾಡಿರೋರು, ಬಿಟ್ಟು ಬಿಟ್ಟಂತವರು ಅದಕ್ಕಿಂತ ಹೆಚ್ಚು ಪಾಲು ನೀವು. ನನ್ನ ಹೆಸರಿನ ನಿಮಿತ್ತವಾಗಿ ಈ ಲೋಕದಲ್ಲಿ ನೀವು ಏನೇನು ತ್ಯಾಗ ಮಾಡ್ತೀರೋ, ನನಗೋಸ್ಕರವಾಗಿ ನೀವು ಈ ಲೋಕದಲ್ಲಿ ಏನೇನು ಬಿಟ್ಟು ಬಿಟ್ಟಿದ್ದೀರೋ, ತ್ಯಾಗಗಳನ್ನು ಮಾಡಿದ್ದೀರೋ, ಇದನ್ನು ನೀವು ನಷ್ಟ ಹೊಂದಿದ್ದೀರಿ ಎಂಬುದಾಗಿ ತಿಳಿದುಕೊಳ್ಬೇಡಿ. ಇದಕ್ಕಿಂತ ಹೆಚ್ಚು ಪಾಲು ನೀವು ಹೊಂದಿರಿ ಮತ್ತು ಏನನ್ನು ಹೊಂದಿರಿ? ನಿತ್ಯ ಜೀವವನ್ನು ಹೊಂದುವಂತವರಾಗಿದ್ದೀರಿ. ಕರ್ತನಾದಂಥ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಮಾಡಿದಂತಹ ಈ ದೊಡ್ಡ ತ್ಯಾಗವನ್ನು ನಾವು ಒಂದು ವೇಳೆ ಈ ಲೋಕದಲ್ಲಿ ಜೋಡಾಗಿ ನಡೆಯುವುದಾದರೆ, ಈ ಲೋಕದ ಜನರ ಜೊತೆಲಿ ಅವರದ್ದೇ ಆದಂಥ ರೀತಿಯಲ್ಲಿ ನಮಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ, ಒಂದು ವೇಳೆ ಅವರ ವಿಗ್ರಹಾರಾಧನೆಗಳಲ್ಲಿ ನಾವು ಭಾಗಿಯಾಗಿ ಅವರ ಹಾಗೆ ನಾವು ಜೀವಿಸುವುದಾದರೆ, ಒಂದು ವೇಳೆ ಅವರ ಜೊತೆಲಿ ಸಂಬಂಧವನ್ನು ಮಾಡಿಕೊಳ್ಳಬೇಕು ಪ್ರಯತ್ನ ಪಟ್ಟು ಜೀವಿಸುವುದಾದರೆ, ನಾವು ಲೋಕದ ರೀತಿಯಲ್ಲಿ ಜೀವಿಸುವುದಾದರೆ ನಾವು ಪರಲೋಕವನ್ನು ಅವಮಾನ ಮಾಡ್ತೇವೆ, ತಂದೆಯಾದ ದೇವರನ್ನು ಅವಮಾನ ಮಾಡ್ತೇವೆ, ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಅವಮಾನ ಮಾಡ್ತೇವೆ ಮತ್ತು ನಾವು ನೋಡುವಾಗ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವಂತಾಗಿದ್ದೇವೆ. ಒಂದು ವೇಳೆ ಇದನ್ನು ನನಗೋಸ್ಕರವಾಗಿ ಇದನ್ನು ನೀವು ಮಾಡುವುದಾದರೆ, ಬಿಟ್ಟು ಬಿಡುವುದಾದರೆ, ನಿಮಗೆ 100 ಪಟ್ಟು ಹೆಚ್ಚು ನಾನು ಆಶ್ರಯಿಸ್ತೇನೆ ಮತ್ತು ನನ್ನ ನಿತ್ಯ ಜೀವವನ್ನು ನೀನು ಏನು ತ್ಯಾಗ ಮಾಡ್ತೀವೋ ನನಗೋಸ್ಕರವಾಗಿ, ಈ ಲೋಕದ ಆಶಾ ಪಾಶಗಳಲ್ಲಿ, ಈ ಲೋಕದ ಸಂಗತಿಗಳಲ್ಲಿ, ಒಂದ್ ವೇಳೆ ಈ ಲೋಕದ ಸಂಗತಿಗಳ ಜೊತೆಯಲ್ಲಿ ಒಂದ್ ವೇಳೆ ನಿನಗೆ ಈ ಸಂಬಂಧಗಳು ಸಹ ಇರುವುದಾದ್ರೆ, ಇದನ್ನೂ ನನಗೋಸ್ಕರವಾಗಿ ನೀನು ತ್ಯಾಗ ಮಾಡಬೇಕಾದಂತ ನಿನಗೆ ಪರಿಸ್ಥಿತಿ ಬಂದ್ರೆ ನೀನೇನ್ ಮಾಡು? ತ್ಯಾಗ. ನೀನು ಮಾಡುವಂತ ಸಮಯದಲ್ಲಿ ನೀನು ನನಗೋಸ್ಕರವಾಗಿ ನನ್ನ ಹೆಸರಿನಲ್ಲಿ ನೀನು ನನ್ನ ಹೆಸರನ್ನು ಆಧಾರ ಮಾಡಿಕೊಂಡು ನೀನು ಮಾಡಿದಂತ ತ್ಯಾಗಕ್ಕೋಸ್ಕರವಾಗಿ, ನಿನ್ನ ಪ್ರತ್ಯೇಕತೆಯನ್ನು ನೀನು ಕಾಪಾಡಿಕೊಂಡದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಹೆಚ್ಚು ಪಟ್ಟು ಇದಕ್ಕಿಂತ ಹೆಚ್ಚಿನ ರೀತಿ ನಿನ್ನನ್ನು ಆಶ್ರಯಿಸುವಂತವನಾಗಿದೆ. ಇದು ವಿಶೇಷವಾದಂಥ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಇರುವಂತಹ ಸಮಯದಲ್ಲಿ ನಾವು ಇಟ್ಕೊಳ್ಬೇಕಾದಂಥ ರೀತಿಯಲ್ಲಿ ಜೀವಿತ ನಾವು ಹುಷಾರಾಗಿ ನಾವು ಕಾಪಾಡಿಕೊಂಡು ಜೀವಿಸುವಂತವರಾಗಿರ್ಬೇಕು. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 16ನೇ ವಚನ ದಯಮಾಡಿ. ಹದಿನೈದು 17ನೇ ಅಧ್ಯಾಯ 15-16. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ,
ನಾನು ಲೋಕದವರು ಅಲ್ಲದೇ ಇರುವ ಪ್ರಕಾರವಾಗಿ ಇವರೂ ಸಹ ಲೋಕ. ಇವತ್ತು ನಾವು ಇದ್ದೇವೆ, ಸಾಧಾರಣವಾಗಿ ಅವ್ರ ತರ ನಾವು ಕಾಣ್ಬೋದು, ಆದ್ರೆ ನಾವು ಅವರ ಲೋಕದವರ ಹಾಗೆ ಅಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನು ಲೋಕದವನು ಅಲ್ಲದೇ ಆದಂತ ಕಾರಣದಿಂದ, ನಾವು ರಕ್ಷಿಸಲ್ಪಟ್ಟ ಕಾರಣದಿಂದ, ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ರಿಂದ ನಾವೇನಾಗಿದ್ದೇವೆ? ಲೋಕದವರ ಹಾಗೆ. ಮತ್ತು ಆ ವಿಷಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವಂತ ನೋಡುವಾಗ, ಅವರನ್ನು ಈ ಲೋಕದಲ್ಲಿ ಇದ್ದಾರೆ ನಿಜ, ಆದರೆ ಅವರನ್ನು ಈ ಕೆಡುಕಣಿಯಿಂದ ಕಾಪಾಡು ಎಂಬುದಾಗಿ ಅನುದಿನ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿರುವಂತಾಗಿ, ಪ್ರತಿ ದಿವಸ ನಮಗೋಸ್ಕರವಾಗಿ ಈ ನಾವು ಲೋಕದಲ್ಲಿ ಇದ್ದೇವೆ ನಿಜ, ಲೋಕವು ನಮ್ಮಲ್ಲಿ ಪ್ರವೇಶ ಮಾಡದಂತ ರೀತಿಯಲ್ಲಿ ಕೆಡುಕನು ನಮ್ಮಲ್ಲಿ ಈ ಒಂದು ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡದೇ ಇರುವಂತ ರೀತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆ ಆದಂತ ದೇವರಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ. ಒಂದು ವೇಳೆ ನಾವು ನಮ್ಮ ಆಶಾಪಾಶಗಳ ನಿಮಿತ್ತವಾಗಿ ಈ ಲೋಕವು ನಮ್ಮಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ನಾವು ಈ ಹಡಗಿಗೆ ತೂತು ಬಿದ್ದು ನೀರು ಯಾವ ರೀತಿಯಲ್ಲಿ ಕಾಲಕ್ರಮೇಣ ನೀರು ಪ್ರವೇಶಿಸಿ ಮುಳುಗಿ ಹೋಗುತ್ತೆ, ಮುಳುಗುವಂತ ಸಮಯದಲ್ಲಿ ಅದರಲ್ಲಿರುವಂತ ಜನರನ್ನು ಸಹ ಕರ್ಕೊಂಡು ಹೋಗುವಂತದ್ದಾಗಿದೆಯೋ, ಅದೇ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಒಂದ್ ವೇಳೆ ನಾವು ನಮ್ಮ ಜೀವಿತಗಳಲ್ಲಿ ಈ ಲೋಕವು ನಮ್ಮನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಾದರೆ, ಕಾಲಕ್ರಮೇಣ ನಾವು ಮಾತ್ರ ನಷ್ಟ ಹೊಂದದೆ ನಮ್ಮ ಜೊತೆಲಿರುವಂತವರನ್ನು ಸಹ ನಾವು ನಷ್ಟಕ್ಕೆ ಗುರಿಪಡಿಸುವಂತಾಗಿದೆ. ಇಟ್ ಅಫೆಕ್ಟ್ಸ್ ದ ಸರ್ಕಲ್ ವಿಚ್ ಐ ಲಿವ್. ನಾನು ವಾಸಿಸುವಂತ ಆ ಒಂದು ಜೊತೆಲಿರುವಂತವ್ರಿಗೂ ಸಹ ಮುಟ್ಟುವಂತದ್ದಾಗಿದೆ. ಆ ಕಾರಣದಿಂದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಈ ಶ್ರೇಷ್ಠವಾದಂತಹ 3 ಸಂಬಂಧಗಳನ್ನು ಕೊಟ್ಟ. ಈ 3 ಸಂಬಂಧಗಳಲ್ಲಿ ನಾವು ಇದರಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಇದನ್ನು ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಜೀವಿಸುವಂತಹ ಸಮಯದಲ್ಲಿ ದೇವರ ವಾಕ್ಯವು ಪ್ರಬೋಧಿಸುವಂತ ರೀತಿಯಲ್ಲಿ ನಾನು ನನ್ನ ಕರ್ತನಿಗಿರುವಂತಹ ಸಂಬಂಧ, ನಾನು ನನ್ನ ಜೊತೆ ವಿಶ್ವಾಸಿಗಿರುವಂತಹ ಸಂಬಂಧ, ಮತ್ತು ನಾನು ಮತ್ತು ಈ ಲೋಕಕ್ಕೆ ನನಗಿರುವಂತಹ ಸಂಬಂಧ, ಇದರಲ್ಲಿ ಈ 3 ವಿಷಯಗಳಲ್ಲಿ ನಾವು ಕಾಪಾಡಿಕೊಂಡು ಇದನ್ನು ನಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಂಡು ನಾವು ಜೀವಿಸುವಂತ ಸಮಯದಲ್ಲಿ ನಾವು ಕರ್ತನಿಗೆ ಹೆಚ್ಚು ಫಲ ಕೊಡುವಂತವರಾಗಿರೋದ್ರಿಂದ, ದೇವರನ್ನು ಮೆಚ್ಚಿಸುವಂತವರಾಗಿರೋದ್ರಿಂದ ದೇವರನ್ನು ಕಾರ್ಯ ಮಾಡ್ತಾರೆ. ಮಗಳೇ, ನೀನು 3 ಈ ಸಂಬಂಧಗಳಲ್ಲಿ ನನಗೆ ಇಷ್ಟಪಟ್ಟು ನನ್ನ ವಾಕ್ಯವನ್ನು ಆಧಾರ ಮಾಡಿಕೊಂಡು ನೀನು ಲೋಕದಲ್ಲಿ ಜೀವಿಸುತ್ತಿರುವುದರಿಂದ ನೀನು ಏನು ಬೇಕಾದ್ರೂ ಬೇಡಿಕೋ, ನಾನು ನಿನ್ಗೇನ್ ಮಾಡ್ತೇನೆ, ನಿನ್ಗೆ ಏನು ಇಷ್ಟ ಇದೆಯೋ ಅದನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದ್ ವೇಳೆ ಇದರಲ್ಲಿ ನಾವು ಒಂದಲ್ಲಾದ್ರೂ ನಾವು ಸೋಲುವಂತ ಸಮಯದಲ್ಲಿ ನಾವು ದೇವರಿಗೆ ನಾವು ದುಃಖಪಡಿಸ್ತೇವೆ, ಅವಮಾನ ಪಡಿಸುವಂತರಾಗಿರ್ತೇವೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ ಅಡಿಯಲ್ಲಿ ನಾವು ಕೆಳಗಿಂದ ಮೇಲೆ ಬರುವಂತ ಸಮಯದಲ್ಲಿ ಇವತ್ತು ನನ್ನ ಜೀವಿತದಲ್ಲಿ ಲೋಕದಲ್ಲಿ ಯಾವ ರೀತಿಯ ಸಂಬಂಧ ನಾನು ಇಟ್ಕೊಂಡಿದ್ದೆ, ಯಾವ ರೀತಿಯಲ್ಲಿ ನಾನು ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ, ಒಂದ್ ವೇಳೆ ಲೋಕವು ನನ್ನಲ್ಲಿ ಜೀವಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೋ, ಲೋಕದ ಸಂಗತಿಗಳ ನಿಮಿತ್ತವಾಗ್ಲಿ, ಲೋಕದಲ್ಲಿರುವಂತಹ ಜನರ ನಿಮಿತ್ತವನ್ನಾಗ್ಲಿ, ಆ ಮೂಲಕವಾಗಿ ನಾನು ಲೋಕವು ನನ್ನಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಒಂದ್ ವೇಳೆ ನಾನು ಮಾಡಿಕೊಟ್ಟಿದ್ರೆ ಇವತ್ತು ದೇವರು ಕರೀತಾ ಇದ್ದಾರೆ, ಕರೆದು ಅದನ್ನು ಕೇಳುವಂತ ಮಾತಿನ ಮಗನೇ, ನೀನು ಲೋಕವು ನಿನ್ನಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಯ, ಇದನ್ನು ಇಲ್ಲಿಗೆ ನೀನು ಬಿಟ್ಟು ನೀನು ನನ್ನ ಕಡೆಗೆ ತಿರುಗಿ ನಿನ್ನ ಇಷ್ಟಾರ್ಥಗಳನ್ನು ನಾನು ನೆರವೇರಿಸುವಂತರಾಗಿ
ನಿನ್ನನ್ನು ಶ್ರಮಿಸಿ ನಾನು ವಿಶೇಷವಾದಂಥ ರೀತಿಯಲ್ಲಿ ಬಲಪಡಿಸಿ ನಾನು ನಿನ್ನ ಜೀವಿತವನ್ನು ಆಶೀರ್ವಾದಕರವಾಗಿ ರೂಪಿಸಲಿಕ್ಕೆ ಇಷ್ಟಪಡುವಂತ ದೇವರು. ಮತ್ತು ಎರಡನೇದಾಗಿ ಕ್ರಿಸ್ತನೊಟ್ಟಿಗೆ ನಾವು ಜೊತೆ ವಿಶ್ವಾಸಿ, ನಮ್ಮ ಸಭೆ, ನಾವು ಜೊತೆ ವಿಶ್ವಾಸಿ, ನಮ್ಮ ಸಂಬಂಧಗಳೇನಾಗಿದೆ ಅದರ ವಿಷಯದಲ್ಲಿ ದೇವರು ನಮ್ಮನ್ನು ಕೇಳುವಂತರಾಗಿ ಮತ್ತು ಇದರಲ್ಲಿ ನಾವು ಎಲ್ಲಿ ಸೋತಿದ್ದೇವೋ ಆ ವಿಷಯದಲ್ಲಿ ನಮ್ಮನ್ನು ನಾವು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ದೇವರು ನಮ್ಮನ್ನು ಪ್ರಬೋಧಿಸುವಂತರಾಗಿ. ಮತ್ತು ಮೂರನೇದಾಗಿ ನೋಡುವಾಗ ಕ್ರಿಸ್ತನೊಟ್ಟಿಗೆ ನನ್ನ ಸಂಬಂಧ, ಲೋಕವನ್ನಾಗಲಿ, ಲೋಕದ ಸಂಗತಿಗಳನ್ನಾಗಲಿ, ಲೋಕದ ಜನರನ್ನಾಗಲಿ ಇದನ್ನು ನಾವು ಹೆಚ್ಚಾಗಿ ಪ್ರೀತಿಸುವಂತ ಸಮಯದಲ್ಲಿ ನಾವು ಕ್ರಿಸ್ತನೊಟ್ಟಿಗಿರುವಂತಹ ಸಂಬಂಧ ಡ್ಯಾಮೇಜ್ ಮಾಡ್ಕೊಳ್ತೇವೆ, ಕಳೆದುಕೊಳ್ಳುತ್ತೇವೆ, ನಷ್ಟಕ್ಕೆ ಗುರಿಯಾಗುವಂತದ್ದಾಗಿರ್ತೇವೆ. ಈ ಮೂರು ಸಂಬಂಧಗಳಲ್ಲಿ ಯಾವ ಸಂಬಂಧದಲ್ಲಾದರೂ ನಾವು ನಷ್ಟ ಹೊಂದಲಿಕ್ಕೆ ಸಾಧ್ಯತೆ ಇರುವಂತದ್ದಾಗಿರ್ತದೆ. ಈ ಮೂರು ಸಂಬಂಧವನ್ನು ನಾವು ಜಾಗರೂಕರಾಗಿದ್ದು ಅದನ್ನು ಹೊರುತ್ತಾ ನಾವು ನಡೆದುಕೊಂಡು ಹೋಗುವುದಾಗಿದೆ. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಇಗೋ ಬೇಗ ಬರುತ್ತೇನೆ, ನಾನು ಅವನವನಿಗೆ ಪ್ರತಿಯೊಬ್ಬರನ್ನ ನಡತೆಗೆ ತಕ್ಕ ಪ್ರಕಾರ, ಪ್ರತಿಯೊಬ್ಬನು ಕ್ರಿಸ್ತನೊಟ್ಟಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದಾನೆ, ಪ್ರತಿಯೊಬ್ಬನು ಜೊತೆ ವಿಶ್ವಾಸಗಳೊಟ್ಟಿಗೆ ಯಾವ ಸಂಬಂಧವನ್ನು ಇಟ್ಕೊಂಡಿದ್ದಾನೆ, ಪ್ರತಿಯೊಬ್ಬನು ಲೋಕದಲ್ಲಿ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದಾನೆ, ಅವನ ಇದೆಲ್ಲದರಲ್ಲಿ ಅವನವನ ನಡತೆಗೆ ತಕ್ಕ ಹಾಗೆ ನಾನು ಪ್ರತಿಫಲವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ಈ ಮೂರು ಸಂಗತಿಗಳಲ್ಲಿ ನಾವು ನಮ್ಮ ಇಡೀ ಜೀವಿತ ರೂಪಿಸುವಂತದ್ದಾಗಿದೆ. ಈ ಮೂರು ಸಂಬಂಧಗಳಲ್ಲಿ ನಮ್ಮ ಜೀವಿತ ರೂಪಿಸುವಂತದ್ದಾಗಿರುತ್ತೆ. ಈ ಮೂರು ಸಂಗತಿಗಳಲ್ಲಿ ಎಲ್ಲಾದ್ರೂ ನಮ್ಮಲ್ಲಿ ಒಡಕು ಉಂಟಾದ್ರೆ ಮೂರು ಸಂಬಂಧಕ್ಕೂ ಒಡಕು ಉಂಟಾಗುವಂಥದ್ದು. ಸೊ ಇವತ್ತು ಈ ಒಂದು ವಾಕ್ಯಗಳ ನಿಮಿತ್ತವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಮತ್ತಾಯನ ಸುವಾರ್ತೆ 5:16 ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿನ್ನ ಬೆಳಕು ಲೋಕದಲ್ಲಿ ಪ್ರಕಾಶಿಸಲಿ. ಲೆಟ್ ಯುವರ್ ಲೈಟ್ ಶೈನ್ ಇನ್ ದಿಸ್ ವರ್ಲ್ಡ್. ನಿನ್ನ ಬೆಳಕು ಲೋಕದಲ್ಲಿ ಪ್ರಕಾಶಿಸಲಿ. ನಿನ್ನ ಬೆಳಕು ಲೋಕದಲ್ಲಿ ಪ್ರಕಾಶಿಸಬೇಕಾದ್ರೆ ನಿನ್ನ ಸಂಬಂಧ ಕ್ರಿಸ್ತನೊಟ್ಟಿಗೆ ವಿಶೇಷವಾದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು. ನಿನ್ನ ಸಂಬಂಧ ಸಭೆಯಲ್ಲಿ ನೀನು ವಿಶೇಷವಾಗಿ ಕಾಪಾಡಬೇಕು. ಮೂರನೇದಾಗಿ ನೀನು ಲೋಕದಲ್ಲಿ ಇಟ್ಟುಕೊಂಡಿರುವಂತಹ ಸಂಬಂಧದಲ್ಲಿ ನೀನು ಬಹಳ ಜಾಗರೂಕತಳಾಗಿ ನೀನು ಅದನ್ನು ಕಾಪಾಡಿಕೊಳ್ಳಬೇಕು. ಮತ್ತು ಆ ಪ್ರತ್ಯೇಕತೆ, ದೇವರು ಏನು ಪ್ರತ್ಯೇಕತೆಯನ್ನು ಬಯಸಿದ್ದಾನೋ ಆ ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವುದಾಗಬೇಕು. ಹಾಗೆ ಮಾಡುವುದಾದರೆ ಆತನು ಒಂದು ದಿವಸ ಬರ್ತಾನೆ, ಆತನು ಬಂದು ಪ್ರತಿಫಲ ಕೊಡ್ತಾನೆ. ಬಲಾ ನಂಬಿಗಸ್ತನಾದಂಥ ಆಳು ನಿನ್ನ ತಡೆಯುವ ಸೌಭಾಗ್ಯ. ನೀನು ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ಲೋಕದಲ್ಲಿದ್ರೂ ಸಹ ಲೋಕದವನಲ್ಲ, ಲೋಕದವಳ ಅಲ್ಲ ಎಂಬುದಾಗಿ ಆ ಜೀವಿತವನ್ನು ನೀನು ಜೀವಿಸಿದ್ದಿ. ಇದಕ್ಕೆ ನಾನು ನಿನ್ನನ್ನು ಆಶೀರ್ವದಿಸುವಂತ ಮತ್ತು ಈ ರೀತಿ ನಾವು ಮಾಡುವಂಥ ಸಮಯದಲ್ಲಿ ದೇವರು ವಿಶೇಷವಾದ ಸ್ಥಿತಿ ಮೆಚ್ಚುವಂತರಾಗಿರ್ತಾರೆ ಮತ್ತು ಅದರದೇ ಆದಂಥ ಬಹುಮಾನಗಳನ್ನು ನಮಗೆ ಪಾಲಿಸಿಕೊಡುವಂತರಾಗಿರ್ತಾರೆ. ಈ ಒಂದು ದಿವಸದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ನಾವು ಸ್ವಲ್ಪ ಹೊತ್ತು ಈ ಒಂದು ಅನ್ಯೋನ್ಯತೆಯನ್ನು ಅನುಭವಿಸಲಿಕ್ಕಾಗುವಂತೆ, ನಿಮ್ಮ ಜೊತೆಯಲ್ಲಿ ದೇವರನ್ನು ಆರಾಧಿಸಲಿಕ್ಕಾಗುವಂತೆ ಮತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವಂತೆ ಬರುವಂಥ ಅವಕಾಶಕ್ಕೋಸ್ಕರವಾಗಿ, ಕರ್ತನಿಗೋಸ್ಕರವಾಗಿ ಮತ್ತು ಹಿರಿಯರಿಗೋಸ್ಕರವಾಗಿ ನನ್ನ ವಂದನೆಗಳನ್ನು ತೀರಿಸುವಂತರಾಗಿರ್ತಾರೆ. ದೇವರು ತಾನೇ ಈ ವಾಕ್ಯಗಳು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆಗೆ